ಪಾಠ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನಾನು ನಿಮಗೆ ಮೊದಲು ಕೊಟ್ಟಂತ ಮನೆ ಕೆಲಸ ಹೋಮ್ವರ್ಕ್ ಎಷ್ಟು ಜನ ಮಾಡಿದ್ರು ನೋಡೋಣ ಒಂದ್ಸರಿ ತೆಗಿದಿಲ್ಲ ಬೇಗ ಬೇಗ ನೋಡೋಣ. ಗಲಾಟೆ dato. ಅಕ್ಷರ ದುಡ್ಡು ಬರೀಲಿ, ಅಕ್ಷರ ದುಡ್ಡು ಬರಿಬೇಕು ನಿಂದು ಅಷ್ಟೇ. ಇಲ್ಲೇ ಇತ್ತಲ್ಲ ಸರ್, ಈ ಕಡೆ ಎಲ್ಲ ಮುಚ್ಚಿ ಯಾಕೆ ಈಗ ನೀವೆಲ್ಲ ಮನೆಯಿಂದ ಶಾಲೆಗೆ ಬಂದಿದ್ರ, ಶಾಲೆಯಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಪಾಠ ಕೇಳಿ ಮನೆಗೆ ಹೋಗ್ತೀರ. ಮನೆಗೆ ಹೋದ್ಮೇಲೆ ಮನೆಯಲ್ಲಿ ಅಪ್ಪ ಅಥವಾ ಅಮ್ಮ ಯಾರೋ ಒಬ್ರು ಹೊಲಕ್ಕೆ ಹೋಗಿರ್ತಾರೆ, ಕೆಲಸಕ್ಕೆ ಹೋಗಿರ್ತಾರೆ. ಅಲ್ಲಿಂದ ಬಂದ ಮೇಲೆ ಅವ್ರಿಗೂ ಬೇಸರ ಆಗಿರುತ್ತೆ. ಹೊಲದಲ್ಲಿ ದುಡಿದು ತುಂಬಾ ಶ್ರಮ ಹಾಕಿ ಕೆಲಸ ಮಾಡಿ ಬಂದಿರ್ತಾರೆ, ಬೇಸರ ಆಗಿರುತ್ತೆ. ಆಗ ನಿಮ್ಮಮ್ಮ ಅಥವಾ ಮನೆಯಲ್ಲಿ ಯಾರೋ ಬೇರೆಯವರು ನೀವೊಬ್ಬರಿಗೆ ಏನೋ ಒಂದು ಮಾತಾಡ್ತಾರೆ ಅಥವಾ ರೇಗಿಸ್ತಾರೆ. ನೀವೊಬ್ಬರಿಗೆ ಏನಾಗುತ್ತಾಗ ಸಿಟ್ಟು ಬಂದ್ರು, ಬೇಜಾರಾಗುತ್ತೆ. ಬೇಜಾರಿನಲ್ಲಿ ಸಿಟ್ಟು ಬಂದ್ಬಿಡುತ್ತೆ. ಸಿಟ್ಟು ಬಂದ್ಮೇಲೆ ಮತ್ತೆ ಬೇಜಾರಾಗುತ್ತೆ. ಆಗ ಏನ್ ಮಾಡ್ತಾರೆ ಬೇಜಾರಾದಾಗ ಅಥವಾ ಸಿಟ್ಟು ಬಂದಾಗ? ಜೋರಾಗಿ ಇರ್ತಾರೆ, ರೇಗ್ತಾರೆ, ಹಣ್ಣುಗ್ರೆ ಸಿಕ್ಕರೆ ಹೊಡಿತಾರೆ ಅಲ್ವಾ? ಆ ಸಮಯದಲ್ಲಿ ನೀವೇ ಸಿಕ್ಕ್ರಿ ಅಂತ ಇಟ್ಕೊಳ್ಳಿ, ಏನಾಗುತ್ತೆ? ಎರಡು ಹೊಡ್ತಾನು ಬಿದ್ಬಿಡುತ್ತೆ. ಏನೂ ತಪ್ಪು ಮಾಡಿರಲ್ಲ ನೀವು, ಯಾರು ಬೇರೆಯವರು ಒಂದಿರೋ ಮಾತಿಗೆ ಬೇಸರ ಆಗಿ ಸಿಟ್ಟು ಮಾಡ್ಕೊಂಡು ನೀವು ಆ ಸಮಯದಲ್ಲಿ ಓದ್ಕೊಳ್ಳೋದು ಬರ್ಕೊಳ್ಳೋದು ಮಾಡಲ್ಲ ಅಂತಲ್ಲ ಯಾವುದೋ ಒಂದು ನೆಪ ಮಾಡ್ಕೊಂಡು ನಿಮಗೊಂದೆರಡು ಹೊಡ್ತಾರ ಬಿದ್ಬಿಡ್ತಾರೆ.
ಅದಾದ್ಮೇಲೆ ನೀವೀಗ ಸಿಟ್ಟು ಬರುತ್ತೆ, ಮತ್ತೆ ನೀವು ಸಿಟ್ಟು ಮಾಡ್ಕೊಳಕ್ ಬರಲ್ಲ, ಬೇಸರ ಆಗುತ್ತೆ ಅಲ್ವಾ? ಬೇಸರ ಆಗುತ್ತೆ. ಆ ಬೇಸರ ಆದಾಗ ಇಂತಹ ಬೇಸರದ ಸನ್ನಿವೇಶಗಳನ್ನ ನಿಮ್ಮ ಅಮ್ಮನ ಹತ್ರ ಹೇಳ್ತೀರ. ನಿಮ್ಮ ಅಮ್ಮನ ಹತ್ರನೂ ಅಲ್ಲಿ ಉತ್ತರ ನಿಮಗೆ ಸಮಾಧಾನ ಸಿಗಲ್ಲ ಅಂತ ಇಟ್ಕೊಳ್ಳಿ. ಆಗ ಬೇರೆ ಯಾರ ಹತ್ರ ಹೇಳ್ತೀರಾ? ಸ್ನೇಹಿತರ ಹತ್ರ ಹೇಳ್ತೀರ ಅಲ್ವಾ? ಸ್ನೇಹಿತರ ಹತ್ರ ಹೇಳ್ತೀರ. ಯಾಕೆ ಸ್ನೇಹಿತರ ಹತ್ರ ಹೇಳ್ತೀರಾ? ಯಾಕೆ ಸ್ನೇಹಿತರ ಹತ್ರನೇ ಯಾಕೆ ಹೇಳ್ತೀರಾ? ಮನೆಯಲ್ಲಿ ಬೇಕಾದಷ್ಟು ಹೇಳ್ತಾರೆ, ಅವ್ರ ಹತ್ರ ಯಾರ ಹತ್ರ ಹೇಳೋದಿಲ್ಲ. ನಿಂತ್ಕೊಂಡು ಹೇಳು, ನಿಂತ್ಕೊಂಡು ಕರೆಕ್ಟ್. ಅವ್ರು ಏನ್ ಹೇಳಿ ನಿಂತ್ಕೊಂಡು ಹೇಳು. ಯಾಕೆ ಮನೆಯವ್ರ ಹತ್ರ ಹೇಳ್ದಂಗೆ ಬೇರೆ ಹತ್ರ ಅಲ್ಲಿ ಹೇಳ್ತೀರಾ? ಸ್ನೇಹಿತರ ಬಳಿ ಯಾಕೆ ಹೇಳ್ತೀರಾ ಅಂತ ವಿಷಯನ ನಿಂತ್ಕೊಂಡು ಹೇಳಪ್ಪ. ತಪ್ಪ ಸರಿಯಾಗಿ ನಿಂತ್ಕೊಳ್ಳೋದು ಕಲೀರಿ ಫಸ್ಟ್. ಹೇಳಿ. ಯಾಕೆ? ವಿಶೇಷ ವಿಶೇಷ ಸ್ನೇಹಿತರಾಗಿರ್ಬೇಕು. ಇನ್ನೊಂದು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು, ಏನಾದ್ರು ಒಳ್ಳೆತನ ಇರ್ಬೇಕು ಸರ್. ಹಾಗಾಗಿ ಅವನ ಹತ್ರ ಹೇಳ್ತೀರಾ ಅಲ್ವಾ, ಅಥವಾ ಅವಳ ಹತ್ರ ಹೇಳ್ತೀರಾ. ಈಗ ನೋಡಿಲಿ ಕರೆಕ್ಟ್ ಕುದು. ಈಗ ನೋಡಿ, ನಾವು ಬೇರೆ ಯಾರ ಹತ್ರನೂ ಹಂಚಿಕೊಳ್ಳಲಾಗದಂತಹ ವಿಷಯಗಳನ್ನ ನಾವು ಯಾರ ಹತ್ರ ಹಂಚ್ಕೊಳ್ತೀವಿ? ಕನ್ನಡದಾಗ ಸ್ನೇಹಿತರ ಬಳಿ ಹೇಳ್ತೀವಿ ಅಲ್ವಾ? ಆ ಸ್ನೇಹಿತರಿಗೆ ಏನಂದ್ರೆ ಇನ್ನೂ ಒಂದು ಹೆಸರು ಇದೆ, ಗೆಳೆಯರು ಅಂತ ಕರೀತೀವಲ್ಲ, ಗೆಳೆಯರು ಅಥವಾ ಗೆಳತಿಯರು. ಆ ಗೆಳೆಯರ ಅಥವಾ ಗೆಳತಿಯರ ಬಳಿ ನಮ್ಮ ಕಷ್ಟಗಳನ್ನ ಅಥವಾ ದುಃಖಗಳನ್ನ, ಜೊತೆಗೆ ಸುಖಗಳನ್ನು, ಸಂತೋಷನೂ ಹಂಚ್ಕೊಳ್ತೀವಿ ನಾವು ಅಲ್ವಾ? ದುಃಖ ಆದ್ರೆ ದುಃಖನೂ ಹಂಚ್ಕೊಳ್ತೀವಿ. ಆ ದುಃಖ ಅಥವಾ ಸಂತೋಷ ಎಲ್ಲವನ್ನು ಹಂಚ್ಕೊಳ್ತಕ್ಕಂತ ಒಂದು ಬಾಂಧವ್ಯ ಇದೆಯಲ್ಲ, ಅದಕ್ಕೆ ಅಂತ ಕರೀತಾರೆ. ಅದಕ್ಕೆ ಆ ಸ್ನೇಹಿತರ ಜೊತೆ ಹಂಚ್ಕೊಳ್ತೀವಲ್ಲ, ಆ ಬಾಂಧವ್ಯಕ್ಕೆ ಏನಂತ ಕರಿತೀವಿ? ಆ ಫ್ರೆಂಡ್ಶಿಪ್ ಅಂದ್ರೆ ಕನ್ನಡದಲ್ಲಿ ಹೇಳಿ, ಕನ್ನಡದಲ್ಲಿ ಅಂತ ಹೇಳಿದೆ ನಾನು. ಎಲ್ಲ ಇಂಗ್ಲಿಷ್. ನೋಡಿಲಿ, ನಾವು ನಮ್ಮ ಮನಸ್ಸಿನ ಭಾವನೆಗಳನ್ನ ನಾವು ಮುಕ್ತವಾಗಿ ಹಂಚ್ಕೊಳ್ಳೋದು ಅಂತಂದ್ರೆ ಗೆಳೆಯರ ಬಳಿ, ಆ ಗೆಳೆಯರ ಜೊತೆ ಇರ್ತಕ್ಕಂಥ ಗೆಳೆತನ ಅಂತ ಕರಿತೀವಿ ನಾವು, ಹೌದಾ? ಈ ಗೆಳೆತನ ಅಂತಕ್ಕಂಥ ಪದ್ಯ ಭಾಗದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಗೆಳೆತನ ಅಂತಕ್ಕಂಥದ್ದು ಈಗ ನಿಮ್ಗಾಗ್ಲೇ ಅರ್ಥ ಆಗಿದೆ ಗೆಳೆತನ ಅಂದ್ರೆ ಏನು ಅಂತ. ಈ ಗೆಳೆತನ ಪದ್ಯ ಭಾಗವನ್ನ ಬರೆದಿರ್ತಕ್ಕಂತಹ ಕೃತಿಕಾರರ ಪರಿಚಯವನ್ನು ನಾವು ನೋಡೋಣ. ಚನ್ನವೀರ ಕಣವಿಯವರು ಬರೆದಿರ್ತಕ್ಕಂತಹ ಪದ್ಯ ಭಾಗ. ಚನ್ನವೀರ ಕಣವಿ. ಚನ್ನವೀರ ಕಣವಿಯವರು ಬರೆದಿರ್ತಕ್ಕಂತಹ ಈ ಪದ್ಯ ಭಾಗ, ಇದನ್ನ ನಾವಿವತ್ತು ಅಭ್ಯಾಸ ಮಾಡೋಣ. ಚನ್ನವೀರ ಕಣವಿಯವರು, ಕವಿ ಚನ್ನವೀರ ಕಣವಿಯವರ ಭಾವಚಿತ್ರ ನೀವು ಕಾಣ್ಬೋದು. ಅಲ್ಲಿ ಅವ್ರು ಬರೆದಿರ್ತಕ್ಕಂತಹ ಕೃತಿಗಳ ಚಿತ್ರ ಕೂಡ ಇದೆ. ಅವ್ರು ಬರೆದಿರ್ತಕ್ಕಂತಹ ಕೃತಿಗಳ ಚಿತ್ರಗಳು ಕೂಡ ನೀವು ನೋಡ್ಬೋದು. ಇದು ಚನ್ನವೀರ ಕಣವಿಯವರ ಭಾವಚಿತ್ರ ಕಾಣುತ್ತಾ? ನೋಡಿದ್ರ? ಅದರಲ್ಲಿ ಅವ್ರು ಬರೆದಿರ್ತಕ್ಕಂತಹ ಕೃತಿಗಳ ಒಂದು ಇವರು ಕೂಡ ಕೊಟ್ಟಿದ್ದಾರೆ, ನೋಡೋಣ. ಮೊದಲಿಗೆ ಕವಿ ಪರಿಚಯವನ್ನು ನೋಡೋಣ. ಚನ್ನವೀರ ಕಣವಿಯವರು ಬರೆದಿರ್ತಕ್ಕಂತಹ ಪದ್ಯ ಭಾಗ ಗೆಳೆತನ.
ಗೆಳೆತನ ಅಂತದ್ದು. ಈ ಗೆಳೆತನ ಪದ್ಯ ಭಾಗದಲ್ಲಿ ಅವರು 1928ರಲ್ಲಿ ಅವರ ಕಾಲ 1928 ಗದಗ ಜಿಲ್ಲೆ ಹೊಂಬಳದವರು. ಸ್ಥಳ ಗದಗ ಜಿಲ್ಲೆ ಹೊಂಬಳದವರು. ಗದಗ ಜಿಲ್ಲೆ ಹೊಂಬಳದಲ್ಲಿ ಜನಿಸಿರ್ತಕ್ಕಂಥ 1928ರಲ್ಲಿ ಜನಿಸ್ತಾರೆ. ಇವರು ನವೋದಯ ಮತ್ತು ನವ್ಯ ಮಾರ್ಗಗಳ ಸಮನ್ವಯ ಸಾಧಿಸಿದ ಕವಿಯಂತೆ ಪ್ರಸಿದ್ಧರು. ಕರ್ನಾಟಕ ವಿಶ್ವವಿದ್ಯಾನಿಲಯದ ಪ್ರಕಟಣಾ ಮತ್ತು ವ್ಯಾಸಂಗ ವಿಸ್ತರಣಾ ವಿಭಾಗದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದರು. ಆಕಾಶ ಬುಟ್ಟಿ, ಭಾವಜೀವಿ, ಮಧುಚಂದ್ರ, ದೀಪದಾರಿ, ಮಣ್ಣಿನ ಮೆರವಣಿಗೆ, ನೆಲಮುಗಿಲು, ಕಾವ್ಯಾಕ್ಷಿ, ಚಿರಂತನ ದಾಹ ಇವರ ಪ್ರಮುಖ ಕವನ ಸಂಕಲನಗಳು. ನೋಡಿ, ಆಕಾಶ ಬುಟ್ಟಿ, ಆಕಾಶ ಬುಟ್ಟಿ, ಭಾವಜೀವಿ, ಮಧುಚಂದ್ರ, ಮಣ್ಣಿನ ಮೆರವಣಿಗೆ, ದೀಪದಾರಿ, ನೆಲಮುಗಿಲು, ಕಾವ್ಯಾಕ್ಷಿ, ಚಿರಂತನ ದಾಹ ಇವು ಅವರು ಬರೆದಿರ್ತಕ್ಕಂತಹ ಕೃತಿಗಳು, ಪ್ರಮುಖ ಕವನ ಸಂಕಲನಗಳು. ಕರ್ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ, ಈ ಒಂದು ಸಾಹಿತ್ಯ ಕೃಷಿಗೆ ಕರ್ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ ಲಭಿಸಿದೆ. ಜೊತೆಗೆ 1996ರಲ್ಲಿ ಹಾಸನದಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಪಟ್ಟ ಇವರಿಗೆ ದೊರೆತಿತ್ತು. ಗೆಳೆತನ ಕವನವನ್ನು ಚನ್ನವೀರ ಕಣವಿಯವರ ಆಕಾಶ ಬುಟ್ಟಿ ಅನ್ನುವ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ನೋಡಿರ್ಬೋದು ನೀವು ಇಲ್ಲಿ ಈ ಚಿತ್ರದಲ್ಲಿ ನಿಮಗಾಗಲೇ ತೋರಿಸ್ತೇನೆ ನಾನು. ಆಕಾಶ ಬುಟ್ಟಿ ಅಂತಕ್ಕಂಥ ಇಲ್ಲಿ ಕಾಣುತ್ತಲ್ಲ, ಆಕಾಶ ಬುಟ್ಟಿ ಅಂತಕ್ಕಂಥ ಈ ಒಂದು ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಅವ್ರು ಬರೆದಿರ್ತಕ್ಕಂಥ ಕವನ ಸಂಕಲನ ನೋಡಿಲಿ. ಹೂವು ಹೊರಟಳು ಸೂರ್ಯನ ಕಡೆಗೆ, ಹೂವು ಹೊರಡುವುದು ಸೂರ್ಯನ ಕಡೆಗೆ, ಶಿಶಿರದಲ್ಲಿ ಬಂದ ಸ್ನೇಹಿತ, ಭಾವಜೀವಿ, ಎರಡು ದಡ, ಸದ್ಭಾವ, ಆಕಾಶ ಬುಟ್ಟಿ ಇವೆಲ್ಲ ಅವ್ರು ಬರೆದಿರ್ತಕ್ಕಂಥ ಕೃತಿಗಳ ಹೆಸರು. ಹಾಗಾಗಿ ಅವರ ಕೃತಿಗಳ ಒಂದು ಭಾವಚಿತ್ರ ಕೂಡ ನಾವು ಕಾಣಬಹುದಾಗಿದೆ. ನೋಡ್ಕೊಳ್ಳಿ. ಪ್ರಸ್ತುತ ಈ ಒಂದು ಪದ್ಯ ಭಾಗದಲ್ಲಿ, ಗೆಳೆತನ ಪದ್ಯ ಭಾಗದಲ್ಲಿ ಕವಿ ಚನ್ನವೀರ ಕಣವಿ ಅವರ ಆಶಯ ಭಾವ ಏನು ಅನ್ನೋದು ಕೂಡ ಕೊಟ್ಟಿದ್ದಾರೆ. ಕವನದಲ್ಲಿ ಗೆಳೆತನ, ಅದರ ಸವಿ, ಮಹತ್ವ ಹಾಗೂ ಅನ್ಯೋನ್ಯತೆಯ ಬಗ್ಗೆ ತಾತ್ವಿಕ ನೆಲೆಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಗೆಳೆತನಕ್ಕೆ ಪೌರಾಣಿಕ, ಐತಿಹಾಸಿಕ ಹಾಗೂ ಸಮಕಾಲೀನ ಬದುಕಿನಲ್ಲಿ ಮಿಗಿಲಾದ ಸ್ಥಾನವಿರುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಆಧುನಿಕ ಪ್ರಪಂಚದಲ್ಲಿ ಗೆಳೆತನ ವೈಯಕ್ತಿಕ ನೆಲೆಯಿಂದ ವಿಶ್ವ ಸಾಮರಸ್ಯದ ನೆಲೆಗೆ ಧಾವಿಸುತ್ತಿರುವ ಸಂದರ್ಭದಲ್ಲಿ ಈ ಕವಿತೆ ಮಹತ್ವವನ್ನು ಪಡೆದಿದೆ. ಇದೇ ಕವಿತೆಯ ಆಂತರ್ಯ ಭಾವ. ಅಂದ್ರೆ ನೋಡಿ, ನಾವೀಗ ಪ್ರತಿದಿನ ಈ ಕಡೆ ದಿನಪತ್ರಿಕೆಗಳನ್ನ ಓದ್ತೀವಿ. ದಿನಪತ್ರಿಕೆಗಳಲ್ಲಿ ನೀವು ಹೊಸ ಹೊಸ ಸುದ್ದಿಗಳನ್ನ ಕೇಳ್ತಾ ಇರ್ತೀರಿ. ಬರೀ ಹೊಡೆದಾಟ,
ಜಗಳ, ಗುದ್ದಾಟ, ಕೊಲೆ, ಸುಲಿಗೆ ಇಂತಹ ವಿಚಾರಗಳನ್ನ ನಾವು ನೋಡ್ತಾನೆ ಇರ್ತೀವಿ. ಇಂತಹ ಸನ್ನಿವೇಶದಲ್ಲಿ ಸಾಮರಸ್ಯವನ್ನ ಹೊಂದಿರತಕ್ಕಂತಹ ಪವಿತ್ರವಾದಂತಹ ಗೆಳೆತನದ ಬಗ್ಗೆ ಇವರು ಈ ಕವನದಲ್ಲಿ ಬಹಳ ಸುಂದರವಾಗಿ ಗೆಳೆತನದಿಂದ ಏನೆಲ್ಲ ಅನುಕೂಲಗಳಿದಾವೆ, ಅದರಲ್ಲೂ ಎಂತಹ ವ್ಯಕ್ತಿಗಳನ್ನ ನಾವು ವ್ಯಕ್ತಿಗಳ ಜೊತೆ ಗೆಳೆತನವನ್ನ ಬೆಳೆಸಬೇಕು ಅನ್ನುವ ವಿಷಯವನ್ನ ಬಹಳ ಸೂಕ್ತವಾಗಿ ತಿಳಿಯಪಡಿಸಿದ್ದಾರೆ. ಇದನ್ನ ಪ್ರತಿಯೊಬ್ಬ ವ್ಯಕ್ತಿ ಅರ್ಥ ಮಾಡಿಕೊಂಡು ಸಾಮರಸ್ಯದಿಂದ ಬದುಕಬೇಕು ಅನ್ನೋದೇ ಈ ಕವನದ ಮುಖ್ಯ ಆಶಯ. ಕೆಲವೊಂದು ಕಠಿಣ ಪದಗಳು ಕೊಟ್ಟಿದ್ದಾರೆ ನೋಡಿ. ಅಪ್ಪು ಕೈ ಅಂತ ಅಂದ್ರೆ ಒಪ್ಪಿಕೊಳ್ಳು, ಸ್ವೀಕರಿಸು. ಅಹಮಿಕೆ ಅಂತ ಅಹಂಕಾರ, ನಮ್ಮಲ್ಲಿರ್ತಕ್ಕಂಥ ಅಹಂ, ಅದನ್ನ ಅಹಂಕಾರ. ಇಹಲೋಕ ಅಂದ್ರೆ ನಾವಿರ್ತಕ್ಕಂಥ ಬದುಕಿರ್ತಕ್ಕಂಥ ಲೋಕ, ಜಗತ್ತು, ಭೂಲೋಕ. ಕೂರ್ಪು ಅಂದ್ರೆ ಒಲವು, ಪ್ರೀತಿ ಅಂತ. ಚಂಚಲತೆ, ಚಂಚಲತೆ ಅಂದ್ರೆ ಸ್ಥಿರವಲ್ಲದ್ದು ಅಂತ. ಜೀವನ್ ಮೃತ, ಬದುಕಿದ್ದು ಸತ್ತಂತಿರುವ ಅಂತ. ಜೀವನ್ ಮೃತ, ಜೀವ ಇದ್ದು ಸತ್ತಂತಿರ್ತಕ್ಕಂಥವರಿಗೆ ಜೀವನ್ ಮೃತ ಅಂತ ಕರೀತಾರೆ. ತಂಗು, ತಂಗು ಅಂದ್ರೆ ಇಳಿದುಕೋ, ಬೀಡು ಬಿಡು ಅಂತ. ದುರ್ಬಲ ಅಂತ, ತಾಳಲಾಗದಂತಹ. ದೋಷ, ದೋಷ ಅಂದ್ರೆ ತಪ್ಪು, ಕುಂದುಕೊರತೆ. ನುಡಿ ಅಂದ್ರೆ ಮಾತು. ನೆವ, ನೆಪ, ನೆವ ಅಥವಾ ನೆಪ ಅಂತ ಯಾವ್ದಾದ್ರು ಒಂದು ಕಾರಣ ಹುಡುಕೋದು. ಸ್ಕೂಲಿಗೆ ತಪ್ಪಿಸ್ಕೊಳ್ತೀವಿ ನೀವು, ಯಾಕೆ ಬಂದಿಲ್ಲ ಅಂತ ಯಾವ್ದಾದ್ರು ಒಂದು ನೆಪ ಹೇಳೋದು. ಅವಾಗ ಕಾಯಿಲಾಗಿತ್ತು, ಆ ನೆಪಗಳು ಅಥವಾ ನೆವಗಳು ಕಾರಣ. ಪಸರಿಸು, ಹರಡು, ವಿಸ್ತರಿಸು, ವಿಸ್ತರಿಸು. ರುಚಿಯಾದ ಅಡುಗೆ, ವಂಚನೆ ಅಥವಾ ಮೋಸ. ಹದ, ಹದ ಅಂದ್ರೆ ಪಕ್ವತೆ ಅಂತ, ಸರಿಯಾದ ಸ್ಥಿತಿ ಅಂತ. ಗೊತ್ತಾಯ್ತು? ಗೆಳೆತನ, ಚನ್ನವೀರ ಕಣವಿಯವರು ಬರೆದಿರ್ತಕ್ಕಂಥ ಒಂದು ಪ್ರವೇಶ. ಆಧುನಿಕ ಕಾವ್ಯದಲ್ಲಿ ಕವಿಯ ದೃಷ್ಟಿಕೋನ ಬಹಳ ವಿಸ್ತಾರವನ್ನು ಪಡೆದುಕೊಂಡಿದೆ. ಕವಿ ಸಾಹಿತ್ಯಕ ಕಟ್ಟುಪಾಡುಗಳಿಂದ ಹೊರಬಂದು ಸ್ವಚ್ಛಂದ ಹರಿವಿನ ಪ್ರವಾಹದಲ್ಲಿ ಕಂಡಿದ್ದೆಲ್ಲವನ್ನು ನವನವೋನ್ಮೇಷಶಾಲಿನಿ ಎನ್ನಾಗಿಸಿ ಹೊಸ ಹುಟ್ಟಿಗೆ ಕಾರಣನಾಗಿದ್ದಾನೆ. ಪುಸ್ತಕ ನೋಡ್ಕೊಳ್ಬೇಕು. ಈ ಕಾವ್ಯ ಪರಂಪರೆಯಲ್ಲಿ ಬಂದ ಕವಿಗಳಲ್ಲಿ ಚನ್ನವೀರ ಕಣವಿಯವರು ಒಬ್ಬರು. ಇಂದು ಇಡೀ ಜಗತ್ತು ಭಯ, ಆತಂಕ, ಭಯೋತ್ಪಾದನೆ, ಕರಿನೆರಳಿಗೆ ಸಿಲುಕಿ ನರಳುತ್ತಿದೆ. ವಿಶ್ವವನ್ನೆಲ್ಲ ಒಗ್ಗೂಡಿಸಲು ಇರುವ ಏಕಮಾತ್ರ ಸಾಧನ ಸ್ನೇಹ ಸಂಬಂಧಗಳು ಮಾತ್ರ. ಗೆಳೆತನವು ಪ್ರತಿಯೊಬ್ಬ ಮಾನವನ ಹೃದಯದ ಮಿಡಿತವಾಗಿದೆ. ಜನ್ಮ ನೀಡಿದ ತಂದೆ ತಾಯಿಯರನ್ನು ಮೀರಿಸಿದ ಬಾಂಧವ್ಯ ಗೆಳೆತನದ್ದು. ಇದಕ್ಕೆ ಕಾರಣ ಪುರಾಣ ಇತಿಹಾಸಗಳ ಹಿನ್ನೆಲೆ ಇದೆ. ಕೃಷ್ಣ ಸುಧಾಮ, ಕರ್ಣ ದುರ್ಯೋಧನ, ಚಂದನದಾಸ ಅಮಾತ್ಯ ರಾಕ್ಷಸರವರ ನಿದರ್ಶನಗಳು ಪುರಾಣ ಇತಿಹಾಸದ್ದು ಹಾಗೂ ವೈಯಕ್ತಿಕ ಬದುಕಿನ ಪ್ರತಿಬಿಂಬಗಳಾಗಿವೆ. ಗೆಳೆತನಕ್ಕೆ ಮೇಲು ಕೀಳುಗಳಾಗಲಿ, ಹೆಣ್ಣು ಗಂಡೆಂಬ ತಾರತಮ್ಯವಾಗಲಿ ಇಲ್ಲ. ಸ್ನೇಹ ಬಾಂಧವ್ಯಗಳು ವೈಯಕ್ತಿಕ ನೆಲೆಗಟ್ಟನ್ನು ಮೀರಿ ವಿಶ್ವವನ್ನೇ ಒಗ್ಗೂಡಿಸುವ ಏಕಮಂತ್ರವಾಗಿದೆ. ನೋಡಿಲಿ, ಈ ಒಂದು ಪ್ರವೇಶದಲ್ಲಿ ನಾವು ಗೆಳೆತನಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ಕವಿ. ಗೆಳೆತನ ಅನ್ನೋದಕ್ಕೆ ಗಂಡು ಹೆಣ್ಣು ಅಂತಕ್ಕಂಥ ಭೇದ ಭಾವ ಇಲ್ಲ. ಇದೆಯಾ? ಇಲ್ಲ. ಹೆಣ್ಣು ಗಂಡು ಅನ್ನೋ ಭೇದ ಭಾವನೆ ಇಲ್ಲ. ಎಲ್ಲರೂ ಒಟ್ಟಾಗಿ ಇರ್ತಾರೆ. ಕೆಲವರು ಹೆಣ್ಣು ಮಕ್ಕಳು ಗಂಡ ಮಕ್ಕಳ ಜೊತೆ ಹಂಚ್ಕೊಳ್ತಿರ್ತಾರೆ ಕಷ್ಟ ಸುಖಗಳನ್ನ, ಗಂಡು ಮಕ್ಕಳು ಹೆಣ್ಣು ಮಕ್ಕಳ ಜೊತೆ ಕಷ್ಟ ಸುಖಗಳನ್ನು ಹಂಚ್ಕೊಳ್ತಿರ್ತಾರೆ. ಹಾಗೆ ಇಲ್ಲಿ ಇದಕ್ಕೆ ಭೇದ ಭಾವ ಇಲ್ಲ, ಗಂಡು ಹೆಣ್ಣು ಅಂತಕ್ಕಂಥ ಭೇದ ಭಾವ ಇಲ್ಲ.
ಈ ಹಿನ್ನೆಲೆಯಿಂದ ನಾವು ಇತಿಹಾಸ ಅಥವಾ ಪುರಾಣಗಳನ್ನು ನೋಡಿದ್ರೆ ಕೃಷ್ಣ ಕುಚೇಲ ಅವರಿಬ್ಬರ ಗೆಳೆತನ, ಅವರಿಬ್ಬರ ನಡುವೆ ಇರ್ತಕ್ಕಂಥ ಗೆಳೆತನ. ಆಮೇಲೆ ಮೇಲು ಕೀಳು ಅನ್ನುವ ಭೇದ ಭಾವನೂ ಇಲ್ಲ, ಶ್ರೀಮಂತ ಬಡವ ಅನ್ನೋ ಭೇದ ಭಾವ ಇಲ್ಲ. ಕೃಷ್ಣ ಅಗರ್ಭ ಶ್ರೀಮಂತ, ಗೊತ್ತಾಯ್ತಾ? ಯಾದವ ಕುಲದ ಒಬ್ಬ ಅರಸ ಮಾತಾಡದವನು ಕೃಷ್ಣ, ರಾಜ ಅವನು. ಕುಚೇಲ ಏನೂ ಇಲ್ಲದ, ಗತಿ ಇಲ್ಲದಂತಹವನು. ಆಗ ಅವರಿಬ್ಬರ ನಡುವೆ ಇದ್ದಂಥದ್ದು ಪವಿತ್ರವಾದಂತಹ ಗೆಳೆತನ. ಅವರಿಬ್ಬರು ಬಾಲ್ಯ ಸ್ನೇಹಿತರು, ಕೃಷ್ಣ ಮತ್ತೆ ಕುಚೇಲ. ಗೊತ್ತಾಯ್ತು ನೋಡಿ. ಇಲ್ಲಿ ಅವರಿಬ್ಬರು ಬಾಂಧವ್ಯ ಹೇಗಿತ್ತು ಅಂತಂದ್ರೆ, ಕುಚೇಲ ಅತ್ಯಂತ ಕಡುಬಡವ. ಅವರಿಬ್ರು ಬಾಲ್ಯದಿಂದ ಜೊತೆಯಲ್ಲೇ ಬೆಳೆದಿರ್ತಕ್ಕಂಥವ್ರು. ಕಷ್ಟ ಬಂದ್ಬಿಟ್ಟಿದೆ, ಹೆಂಡತಿ ಏನ್ ಮಾಡ್ತಾಳೆ, ನಮ್ಮ ಕಷ್ಟ ಇದ್ದಿದ್ದೆ, ಏನಾದ್ರೂ ಸಹಾಯವನ್ನ ನಿಮ್ ಸ್ನೇಹಿತನ ಬಳಿ ಕೇಳ್ಬೋದಲ್ಲ ಅಂತೇಳಿ ಕೃಷ್ಣನ ಬಳಿ ಕಳಿಸ್ಕೊಡ್ತಾಳೆ. ಕುಚೇಲನ ಮುರುಕಲ್ ಗುಡಿಸಿನಲ್ಲಿ ಇರ್ತಾಳ ಅವಳು. ಮುರುಕಲ್ ಗುಡಿಸಿನಲ್ಲಿದ್ದಂತ ಸಂದರ್ಭದಲ್ಲಿ ಕಳಿಸ್ಕೊಡ್ತಾಳೆ. ಹೋಗುವಾಗ ಒಂದಿಷ್ಟು ಅವಲಕ್ಕಿ ತಗೊಂಡೋಗಿರ್ತಾನೆ. ಅವಲಕ್ಕಿ ತಗೊಂಡೋದ್ಮೇಲೆ, ಅವಲಕ್ಕಿ ಕೊಟ್ಟ ಮೇಲೆ ತಗೊಂಡೋಗಿ ಕೃಷ್ಣನ ಬಳಿ ನೋಡಿದಾಗ ಕೃಷ್ಣ ಯಾರ ಇದಾರಲ್ಲ ಅಂತ ಹೇಳಿ ನೋಡಿದಾಗ ಕುಚೇಲ. ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ, ಅವನು ಉಪ್ಪರಿಗೆ ಮೇಲೆ ನೋಡಿ ಅವನು ಹಿಡಿದು ಬಂದು ಅವನನ್ನು ಬಾಚಿ ತಪ್ಪಿಕೊಳ್ತಾನೆ. ಆದ್ರೆ ಅವನ ಸ್ನೇಹದ ಮುಂದೆ ಕುಚೇಲ ಹೇಳ್ಕೊಳ್ಳೋದಕ್ಕೆ ಅವನು ಒಳಕಾಗತ್ತೆ. ತನ್ನ ಕಷ್ಟ ಹೇಳ್ಕೊಳ್ಳೋದಕ್ಕೆ ಮಾತು ಬಿಡ್ತಾನ, ಹೇಳ್ಕೊಡೋದಿಲ್ಲ. ಏನ್ ಬಂದಿತ್ತು ಅವ್ನು, ಇಲ್ಲ ನೋಡ್ಕೊಂಡು ಹೋಗೋಣ ಅಂತ ಸುಮ್ಮನೆ ಬಂದೆ. ಆಗ ಏನೋ ತಂದಿದ್ದಾಗಿದೆಯಲ್ಲ, ನನಗಾಗಿ ಏನೋ ತಂದಿಲ್ವಾ ಅಂತ ಹೇಳಿ ಅವನೇನ್ ಮಾಡ್ತಾನೆ, ನೋಡಿದಾಗ ಒಂದು ಟವಲ್ ನಲ್ಲಿ ಗಂಟು ಕಟ್ಕೊಂಡಿರ್ತಾನೆ, ಹಿಂದಿಟ್ಟಿರ್ತಾನೆ. ಆ ಗಂಟನ್ನ ಬಿಚ್ಚಿ, ಅಯ್ಯೋ ಏನೋ ತಂದಿದ್ಯಾ ಅಂತ ಹೇಳ್ಬಿಟ್ಟು ಬಿಚ್ಚು ನೋಡ್ತಾನೆ. ಅದು ಅವಲಕ್ಕಿ. ಅವನಿಗೆ ಕೊಡೋದಕ್ಕೆ ಹೆಂಗ್ ಕೊಡೋಣ ಅವಲಕ್ಕಿನ, ಇಂಥ ಅಗರ್ಭ ಶ್ರೀಮಂತ ಕೃಷ್ಣ ಅಂತಂದು ಅವನಿಗೆ ಆಶ್ಚರ್ಯ ಆಗುತ್ತೆ. ಆಗ ಅವನು ಏನ್ ಮಾಡ್ತಾನೆ, ಆಶ್ಚರ್ಯ ಆದಾಗ ಕೊನೆಗೆ ಗಂಟನ್ನು ಬಿಚ್ಚಿ ನೋಡ್ತಾನೆ, ಅವಲಕ್ಕಿ. ಅವಲಕ್ಕಿ ಅಂದ್ರೆ ಕೃಷ್ಣನಿಗೆ ಬಹಳ ಪ್ರೀತಿ. ಹಾಗಾಗಿ ಆ ಅವಲಕ್ಕಿಯನ್ನ ಗಮಗಮ ಅಂತ ಬಹಳ ಸಂತೋಷದಿಂದ ತಿಂತಾನೆ. ಸಂತೋಷದಿಂದ ತಿಂದಂತಹ ಕೃಷ್ಣ, ಅವನಿಗೆ ಗೊತ್ತಾಗುತ್ತೆ ತುಂಬಾ ಕಡು ಬಡತನದಲ್ಲಿದ್ದಾನೆ ನನ್ನ ಗೆಳೆಯ ಅಂತ ಹೇಳಿ. ಆಗ ಅವನಿಗೆಲ್ಲನ ಉಡುಗೊರೆಗಳನ್ನ ಕೊಟ್ಟು ಕಳಿಸ್ತಾನೆ. ತನ್ನ ಸ್ನೇಹಿತರಿಗೆ ಬಂದಂತವರಿಗೆ ಅವಾಗ ಆತಿಥ್ಯವನ್ನು ಮಾಡಿ ಕಳಿಸ್ತಾನೆ ಮನೆಗೆ. ಸರಿ ಅಂತಂದು ಹೋಗ್ತಾನೆ. ಇವ್ರು ಏನು ತನ್ನ ಕಷ್ಟವನ್ನು ಹೇಳೋದೇ ಇಲ್ಲ, ಹೇಳೋದಕ್ಕೆ ಅವ್ನ ಮನಸ್ಸೇ ಬರೋದಿಲ್ಲ. ಹಾಗಾಗಿ ಮನೆಗೆ ವಾಪಸ್ ಹೋಗ್ತಾನೆ. ಅಲ್ಲಿ ನೋಡ್ತಾನೆ, ಅಲ್ಲಿ ಗುಡಿಸಲೇ ಇರೋದಿಲ್ಲ, ದೊಡ್ಡ ಅರಮನೆ ಇರುತ್ತೆ. ಅರಮನೆ ಮೇಲೆ ಒಂದು ಹೆಂಗಸು ಸ್ನಾನ ಮಾಡಿ ತಲೆ ಕೂದ ಆರಿಸ್ಕೊಳ್ತಾ ಇರ್ತಾರೆ. ಅವ್ನಿಗೆ ಆಶ್ಚರ್ಯ ಆಗಿತ್ತು, ನಾನು ಯಾರ ಮನೆಗೆ ಬಂದಿದ್ದೀನಿ, ಎಲ್ಲಿದೆ ನನ್ನ ಗುಡಿಸಲು ಅಂತ ಹುಡುಕಾಡ್ತಾನೆ. ಗುಡಿಸಲಿಲ್ಲ. ಅಲ್ಲಿ ಗುಡಿಸಲು ಬಂದು ಅರಮನೆ ಇದೆ. ಆ ಗುಡಿಸಲಿನಲ್ಲಿ ಇದ್ದಂತಹ ಹೆಂಗಸು ಅಲ್ಲಿ ಅರಮನೆ ಮೇಲೆ ಸ್ನಾನ ಮಾಡ್ತಿರ್ತಾರೆ. ಆಗ ನೋಡಿದ್ರೆ ಅವನು ಹೇಳ್ತೀನಿ, ಆಶ್ಚರ್ಯ ಆಗುತ್ತೆ. ಏನಿದು ಪವಾಡ ಕೃಷ್ಣ, ಎಲ್ಲ ಇದು ನಿನ್ನ ಪವಾಡ. ನನ್ನ ಗೆಳೆತನ ಎಷ್ಟು ಪವಿತ್ರವಾಗಿತ್ತು. ಹಾಗಾಗಿ ನಾನು ಹೇಳ್ದ ಇದ್ರು ನನ್ನ ಕಷ್ಟ ನೀನು ಅರ್ಥ ಮಾಡ್ಕೊಂಡು ಈ ಒಂದು ಪರಿಹಾರ ಮಾಡಿದ್ಯಾ ಅಂತ ಹೇಳಿ. ಇದು ಕೃಷ್ಣ ಕುಚೇಲ ನಡುವೆ ಇದ್ದಂತ ಗೆಳೆತನ. ಕಷ್ಟಕ್ಕೆ ಆಗುವವನೇ ಅಪತ್ತಿಗಾದವನೇ ದಂಡ ಆಗ್ತಾರೆ. ಹಾಗೆ ಕೃಷ್ಣ ಕುಚೇಲನ ಕಥೆ. ಕೃಷ್ಣ, ಅವನಿಗೆ ಕುಚೇಲನಿಗೆ ಇನ್ನೊಂದು ಹೆಸರು ಸುಧಾಮ ಅಂತಂದ್ರೆ, ಸುಧಾಮ ಅಂತಂದು ಇನ್ನೊಂದು ಹೆಸರು. ಹಾಗೆ ಕರ್ಣ ಮತ್ತೆ ದುರ್ಯೋಧನ, ಇದು ಅಷ್ಟೇ. ಕರ್ಣ ಮತ್ತು ದುರ್ಯೋಧನ ಎಷ್ಟು ಅನ್ಯೋನ್ಯ ಸ್ನೇಹ ಇತ್ತು ಅವರಿಬ್ಬರು ನಡುವೆ ಅಂತಂದ್ರೆ, ಕರ್ಣ ಒಮ್ಮೆ ದುರ್ಯೋಧನನ ಹೆಂಡತಿಯಾಗಿರ್ತಕ್ಕಂಥ ಭಾನುಮತಿ, ಆ ದುರ್ಯೋಧನ ನೋಡೋದಕ್ಕೆ ಬರ್ತಾನೆ ದುರ್ಯೋಧನನ ಕೋಣೆಗೆ. ಅಲ್ಲಿ ಭಾನುಮತಿ ಬಹಳ ಚಿಂತೆ ಮಾಡ್ತಾ ಕೂತ್ಕೊಂಡಿರ್ತಾಳೆ. ಆಗ ಆ ಭಾನುಮತಿ ಏನ್ ಮಾಡ್ತಾಳೆ, ಯಾಕೆ ಭಾನುಮತಿಯನ್ನ ಕುರಿತು ಕೇಳ್ತಾನೆ ಕರ್ಣ, ಯಾಕೆ ಇಷ್ಟೊಂದು ಚಿಂತಾಕ್ರಾಂತರಾಗಿದ್ದೀರಲ್ಲ ಅಂತ. ಆಗ ಆ ಭಾನುಮತಿ ಹೇಳ್ತಾಳೆ, ನನಗೆ ತುಂಬಾ ಬೇಸರ ಆಗಿದೆ ಕರ್ಣ, ಒಂದು ಆಟ, ಪಗಡೆ ಆಟ ಆಡೋಣ ಅಂತ. ನಾನು ಸುಮ್ಮನೆ ಆಡೋದಿಲ್ಲ ಅಂತ, ಏನಾದ್ರೂ ಪಂಥ ಇರಬೇಕು. ಜೂಜು ಅಂತಂದು ನೋಡಿದ್ದೆ, ಮಹಾಭಾರತದ ಕಾಲದಲ್ಲೇ ಜೂಜು ಅನ್ನೋದಿತ್ತು. ಸುಮ್ಮನೆ ಆಡೋದಿಲ್ಲ, ಗೆದ್ರೆ ಏನ್ ಕೊಡ್ತೀಯಾ ಅಂತ ಕೇಳ್ತಾನೆ ಕರ್ಣ. ನೀನೇನ್ ಕೇಳಿದ್ರು ಕೊಡ್ತೀನಿ ಅಂತ. ಆಗ ಆಯ್ತು, ನಿನ್ನ ಕೊರಳಲ್ಲಿ ಇರ್ತಕ್ಕಂಥ ಮುತ್ತಿನ ಹಾರ ಕೊಡ್ತೀಯಾ ಅಂತ ಕೇಳ್ತಾನೆ.
ತಮಾಷೆಗೆ ಕೇಳ್ತಾನೆ. ಆದ್ರೆ ಅವಳೇನ್ ಮಾಡ್ತಾರೆ, ತಮಾಷೆಗೆ ಏನಿದೆ ನಿಜವಾಗಿಯೂ ಅಂತ ಹೇಳ್ಬಿಟ್ಟು ಅವ್ರು ಆಯ್ತು ಕೊಡ್ತೀನಿ ನಾನು ಅಂತ. ಆ ಆಟದಲ್ಲಿ ಸೋತ್ ಬಿಡ್ತಾಳೆ ಬಾನು. ಸೋತ್ ಮೇಲೆ ಮುತ್ತಿನ ಹಾರ ಕೊಡ್ಬೇಕಲ್ಲ, ಹೆಣ್ಮಕ್ಳಿಗೆ ಎಷ್ಟೇ ಆಗ್ಲಿ ಒಡವೆ ಅಂದ್ರೆ ಬಹಳ ಆಸೆ ಅಲ್ಲ, ಹಾಗಾಗಿ ಕೊಡೋದಕ್ಕೆ ಒಪ್ಪೋದಿಲ್ಲ ಅವಳು. ಇವನೇನ್ ಮಾಡ್ತಾನೆ, ಮಾತಿನಂತೆ ನೀನು ಮುತ್ತಿನ ಹಾರವನ್ನ ಕೊಡು, ನನಗೆ ಬಿಚ್ಕೊಡು ಅಂತ ಕೇಳ್ತಾನೆ. ಕೊಡೋದಿಲ್ಲ. ಅವನೇನ್ ಮಾಡ್ತಾನೆ, ಆ ಮುತ್ತಿನ ಹಾರವನ್ನ ಅವಳ ಕತ್ತಿಗೆ ಕೈ ಹಾಕಿ ಕಿತ್ಕೊಳಕ್ ಹೋಗ್ತಾನೆ. ಅವಳು ಕೊಡೋದಕ್ಕೆ ಬಿಗಿಯಾಗಿ ಇಟ್ಕೊಳ್ತಾಳೆ, ಇವನು ಕಿತ್ಕೊಳಕ್ ಹೋಗ್ತಾನೆ. ಅವರಿಬ್ಬರ ಅಗ್ಗಜಗ್ಗಾಟದಲ್ಲಿ ಆ ಮುತ್ತಿನ ಹಾರ ಕಿತ್ತೋಗುತ್ತೆ. ಆ ಮುತ್ತುಗಳೆಲ್ಲ ಕಿತ್ತಿರ್ತಾವೆ. ಇದನ್ನೆಲ್ಲವನ್ನು ಬಾಗ್ಲಲ್ಲಿ ನಿಂತ್ಕೊಂಡು ದುರ್ಯೋಧನ ನೋಡ್ತಾ ಇರ್ತಾನೆ. ಬೇರೆ ಯಾರನ್ನಾಗಿದ್ರೆ ನೀವು ಏನ್ ಮಾಡಿರೋದು? ಹಾಗೆಲ್ಲಿದ್ದಂತಹ ದುರ್ಯೋಧನ ತನ್ನ ಹೆಂಡತಿಯ ಕುತ್ತಿಗೆಗೆ ಕೈ ಹಾಕಿ ಕರ್ಣ ಸರವನ್ನ ಕಿತ್ತಿದನಂದ್ರೆ, ನೀವಾಗಿದ್ರೆ ಆ ದುರ್ಯೋಧನ ಸ್ಥಾನದಲ್ಲಿ ನೀವ್ ನಿಂತಿದ್ರೆ ಏನ್ ಮಾಡ್ತಿದ್ರಿ? ಆದ್ರೆ ದುರ್ಯೋಧನ ಹೊಡಿಲಿಲ್ಲ. ಅಲ್ಲಿ ನಿಂತ್ಕೊಂಡು ಹೇಳ್ತಾನೆ, ಅಣ್ಣ ನಿನಗೆ ಆ ಮುತ್ತಿನ ಇವನ್ನೆಲ್ಲ ಹಾಕೊಳ್ಳ ಅಂತ ಕೇಳ್ತಾನೆ. ಇದು ಗೆಳೆತನ. ಅವನಿಗೆ ಕೋಪ ಬರಲಿಲ್ಲ. ಕರ್ಣ ಭಾನುಮತಿ ಇಬ್ಬರ ನಡುವೆ ಅವಳು ಸೋತಿದ್ದಾಳೆ, ಸೋತ ಮೇಲೆ ಅದಕ್ಕೆ ತಕ್ಕಂತೆ ಬಹುಮಾನ ಕೊಡಬೇಕು. ಆದ್ರೆ ಕರ್ಣ ಕೇಳೋದು ಸರಿಯಾಗಿದೆ. ಅವನ ನನ್ನ ಗೆಳೆಯ. ಇನ್ನೊಬ್ಬರಾಗಿದ್ರೆ ಭಾನುಮತಿ ಸಿಟ್ಟು ಮಾಡ್ಕೋಬೇಕಾಗಿತ್ತು. ಅವಳು ನನ್ನ ಗಂಡ ಇದೆ ನಿಂಗೆ ಹೇಳ್ತಿದ್ದಾನೆ. ದುರ್ಯೋಧನ ಹೇಳ್ತಾನೆ, ಕರ್ಣ ಅವನ್ನೆಲ್ಲ ಆರಿಸ್ಕೊಳ್ಳ. ಇದು ನಿಜವಾದ ಗೆಳೆತನ. ಅರ್ಥ ಆಗ್ತಿದೆಯಾ? ಹಾಗೆ ಈ ಕರ್ಣ ಮತ್ತೆ ದುರ್ಯೋಧನ, ಹಾಗೆ ಚಂದನದಾಸ ಮತ್ತು ಅಮಾತ್ಯ ರಾಕ್ಷಸ. ಗೆಳೆತನಕ್ಕೆ ಇದು ಬಹಳಷ್ಟಿದ. ಸಂಜ್ಞಾ ಬಾಳ್ಯ ಅವರಿಬ್ಬರು ಗೆಳೆತನ. ಚಂದ್ರದಾಸ ಅಮಾತ್ಯ ರಾಕ್ಷಸ, ಇದು ದೊಡ್ಡ ಕಥೆ. ಗೊತ್ತಾಯ್ತಾ? ಇವೆಲ್ಲ ಗೆಳೆತನಕ್ಕೆ ಇರ್ತಕ್ಕಂತಹ ಉದಾಹರಣೆಗಳು. ಮೇಲು ಕೀಳು ಅಂತಕ್ಕಂಥ ಭಾವನೆ ಇರೋದಿಲ್ಲ. ಹಾಗಾಗಿ ಹೆಣ್ಣು ಗಂಡು ಅಂತಕ್ಕಂಥ ಭಾವನೆನೂ ಇರೋದಿಲ್ಲ, ತಾರತಮ್ಯನೂ ಇರೋದಿಲ್ಲ. ಇಲ್ಲಿ ಸ್ನೇಹ, ಬಾಂಧವ್ಯ, ವೈಯಕ್ತಿಕ ನೆಲೆಗಟ್ಟನ್ನು ಮೀರಿ ವಿಶ್ವವನ್ನೇ ಒಗ್ಗೂಡಿಸುವಂತಹ ಏಕ ಮಂತ್ರ ಆಗಿದೆ ಈ ಗೆಳೆತನ ಅಂತಕ್ಕಂಥದ್ದು. ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ ಕಣ್ಬೆಳಲ ತಂಪಿನಲ್ಲಿ ಕಂಗಿರುವೇನು. ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ ಕಣ್ಬೆಳಲ ತಂಪಿನಲ್ಲಿ ಕಂಗಿರುವೇನು. ಜೀವನದ ನಂತ ದುರ್ಬರ ಬವಣೆ ನೋವುಗಳ ಕಾವುಗಳ ಮೌನದಲ್ಲಿ ಮುಂಗಿರುವೆ. ಗೆಳೆತನವೇ ಇಹಲೋಕಕ್ಕಿರುವ ಅಮೃತ, ಅದನುಳಿದರೆ ನಿಹುದು ಜೀವನ್ಮೃತ. ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ ಕಣ್ಬೆಳಲ ತಂಪಿನಲ್ಲಿ ತಂಗಿರುವೇನು. ಇಲ್ಲಿ ವಂಚನೆ ಇಲ್ಲ, ಚಂಚಲತೆ ಎನಿತಿಲ್ಲ, ಮೇಲು ಕೀಳುಗಳೆಂಬ ಭೇದವಿಲ್ಲ. ಅಹಮಿಕೆಯ ನೆನವಿಲ್ಲ, ದ್ವೇಷ ಗುಣಮಣವಿಲ್ಲ, ಸಣ್ಣತನ ಸಂಕೋಚ ಮೊದಲಿಗಿಲ್ಲ. ಮನವು ಪಾನಗಲ ಏನೇ ತಿಳಿಗೊಳದರು, ಭಾವ ಶುದ್ಧ ಸ್ಫಟಿಕ ಬೆಳದಿಂಗಳು. ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ ಕಂಬೆಳಲ ತಂಪಿನಲ್ಲಿ ತಂಗಿರುವೇನು. ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನುಡಿ ಕೇಳಿರುವೇನು. ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿಹುದು ಎಂಬ ಸಾಹಸ ಮಾಡಿ ದೋಷವೇನು. ಕಂಡವರೇನು ಬಲ್ಲಾರಿದನು, ಉಂಡವನು ಕಂಡಿಗನು ಇದರ ಅದನು. ಹೇಗೋ ಎಗಲು ಒಟ್ಟು
ಬಂದಿಹ ಕೂರ್ಪು ಹಾಗೂ ಹೋಗುಗಳಿಂಗೆ ವಾಗದಂತೆ ಸುಖಕ್ಕೆ ಸಂತಸಪಟ್ಟು ದುಃಖದಲ್ಲಿ ಸಹಭಾಗಿಯಾಗಿ ಜೀವನದ ರಸದ ಪಾಕದಂತೆ ಸರಸಾವಿರಸವನ್ನೆಲ್ಲ ಅಪ್ಪು ಕೈದು ಬಾಳುವರು ಗಂಧಗಳು ಜೀವ ಕೈದು ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಗ ನಂದೆಲ್ಲ ತಂತಿನಲ್ಲಿ ತಂಗಿರುವೇನು ತಂದೆಲ್ಲ ತಂತಿನಲ್ಲಿ ತಂಗಿರುವೇನು. ಇಲ್ಲಿ ಇದು ಗೆಳೆತನದ ವಿಶಾಲತೆಯನ್ನ ತಿಳಿಸ್ತಕ್ಕಂತ ಒಂದು ಪದ್ಯ ಭಾಗ. ಇದನ್ನ ಇಲ್ಲಿ ಯಾರಾದ್ರೂ ಇನ್ನೂ ಚೆನ್ನಾಗಿ ಲಾಭವಾಗಿ ಹಾಡ್ಬೋದು. ನನಗೆ ಬಂದಾಗ ಹಾಗೆ ನಾನು ಹಾಡಿದ್ದೀನಿ. ಆಗ್ತಾರೆ ಯಾರಾದ್ರು ನಿಮಗೆ ಬಂದಾಗ ಹಾಡ್ತಾರೆ ಹೇಳಪ್ಪ ನೋಡಿ ತಗೋ ಸರಿ ಪದ್ಯ ಹೇಳಿ ನೋಡ. ಗೆಳೆತನ ಚಂದವಿರ ಕಣವಿ ಗೆಳೆತನದ ಸುವಿಸಾಲ ಆಲದಡಿ ಪಸರಿಸ ತನ್ನೆಸಾಲ ತಂಪಿನಲ್ಲಿ ತಂಗಿಸುವೆನು ಜೀವನದನಂತ ದುರ್ಬಲ ಬವಣಿ ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವೆನು. ಗೆಳೆತನವೇ ಇಹಲೋಕಕ್ಕಿರುವ ಅಮೃತ ಅದು ನುಲಿದರೇನಿಹುದು ಜೀವನ್ಮುತ. ಇಲ್ಲಿ ವಂಚನೆ ಇಲ್ಲ, ಚಂಚಲತೆ ಇನ್ನಿಲ್ಲ, ಮೇಲು ಕೀಳುಗಳೆಂಬ ಭೇದವಿಲ್ಲ, ಅಹುಮಿಕೆಯ ನೆವವಿಲ್ಲ, ದ್ವೇಷ ಗುಣ ಮನವಿಲ್ಲ. ಇಲ್ಲಿ ವಂಚನೆಯಿಲ್ಲ, ಚಂಚಲತೆ ಇನ್ನಿಲ್ಲ, ಮೇಲು ಕೀಳುಗಳೆಂಬ ಭೇದವಿಲ್ಲ, ಅಹಮಿಕೆಯ ನೆವವಿಲ್ಲ, ದ್ವೇಷ ಗುಣಮನವಿಲ್ಲ, ಸಣ್ಣತನ ಸಂಕೋಚ ಮನದಿಲ್ಲ, ಮನವು ಬಾಣಗಳ ಭಾವ ಶುದ್ಧ ಸ್ಫಟಿಕ ನೆಕ್ಸ್ಟ್ ಹೇಳಪ್ಪ. ರುಚಿಯು ತಾಯಿಯಿಂದಲೂ ಬಂದು ಇಲ್ಲೆಂಬ ಗಾದೆ ನುಡಿ ಕೇಳುವೆವೇನು. ಗೆಳೆತನದ ಶುಚಿರುಚಿಯ ಇದಕ್ಕೂ ಮಿಗಿಲಾಗಿಯುವುದು ಎಂಬ ಸಾಹಸ ಮಾಡೇ ದೋಷವೇನು. ಕಂಡವರೇನು ಬಲರಿದ್ದನು, ಉಂಡವನು ಕಂಡಿಯನು ಇದರ ಅದನು. ಹೇಗೋ ಎಗಲು ಕಟ್ಟು ಬಂದಿಹ ಕೂರ್ಪು ಆಗು ಹೋಗುಗಳಿಂದ ಬಾಗದಂತೆ ಸುಖಕ್ಕೆ ಸಂತಸ ಬಟ್ಟು ದುಃಖದಲ್ಲಿ ಸಹಭಾಗಿ ಯಾಗೆ ಜೀವನ ರಸದ ಪಾಕದಂತೆ ಸರಸವಿಸವನ್ನೆಲ್ಲ ಅಪ್ಪು ಕಳೆದು ಬಾಳುವರು ಗಂಧಗಳು ಜೀವ ತೆಗೆದು ಗೆಳೆತನ ಸವಿಶಾಲೆ ಆಲದಡಿ ಪಸರಿಸಿಹ ತನ್ನೆಯರ ತಂಪಿನಲ್ಲಿ ತಂದಿರುವೆನು. ಈ ಕಡೆ ನೋಡಲಿ ಗೆಳೆತನ ಈ ಪದ್ಯ ಭಾಗದಲ್ಲಿ ಕವಿ ಚನ್ನವೀರ ಕಣಿವೆಯವರು ಗೆಳೆತನ ಅಂತಕ್ಕಂಥದ್ದು ಎಷ್ಟು ವಿಶಾಲವಾಗಿರ್ತಕ್ಕಂಥ ಗುಣ ಅಂತಕ್ಕಂಥದಕ್ಕೆ ಹಲವಾರು ಉದಾಹರಣೆಗಳನ್ನ ಕೊಟ್ಟು ಹೇಳ್ತಾ ಇದ್ದಾರೆ. ಗೆಳೆತನದ ಸುವಿಶಾಲ ಗೆಳೆತನ ಅಂತಕ್ಕಂಥದ್ದು ಸುಂದರವಾದ ವಿಶಾಲವಾದ ಆಲದಡಿ ಪಸರಿಸಿಹ ಆಲದ ಮರ ಇದ್ದ ಹಾಗೆ. ಆಲದ ಮರ ಗೊತ್ತಲ್ಲ? ಆಲದ ಮರ ಅಂತಂದ್ರೆ ವಿಶಾಲವಾಗಿ ಹರಡಿರ್ತಕ್ಕಂತಹ ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂತಹ ಒಂದು ಬೃಹದಾಕಾರದ ಮರ ಅದು. ಆ ಮರದ ಕೆಳಗೆ ಯಾವಾಗಲೂ ತಂಪಾದ ನೆರಳು ಅಂತಕ್ಕಂಥದ್ದು ಇರುತ್ತೆ. ಆ ತಂಪಾದ ನೆರಳು ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಆಶ್ರಯವನ್ನ ನೀಡ್ತಕ್ಕಂತಹ ಒಂದು ನೆರಳನ್ನ ಕೊಡ್ತಕ್ಕಂಥ ವಿಶಾಲವಾದ ಆಲದ ಮರ. ಆ ಮರದ ಕೆಳಗಡೆ ಹೋದ್ರೆ ಬೇಸಿಗೆ ಕಾಲದಲ್ಲಿ ಬಹಳ ತಣ್ಣಗಿರುತ್ತೆ.
ಹಾಗೆ ಗೆಳೆತನ ಅಂತಕ್ಕಂಥದ್ದು ಮನಸ್ಸಿಗೆ ಸಂತೋಷವನ್ನು ಕೊಡ್ತಕ್ಕಂತಹ ಒಂದು ವಿಶಾಲವಾದ ಗುಣ ಇದ್ದಾಗ. ಹಾಗಾಗಿ ಗೆಳೆತನ ಸುವಿಶಾಲ ಆಲದಡಿ ಪಸರಿಸಿಹ ತಣ್ಬೆಳಲ ತಂಪಿನಲ್ಲಿ ತಂಗಿರುವೆನು. ಅಂದ್ರೆ ಆಲದ ಮರದ ಅಡಿಯಲ್ಲಿ ತಣ್ಣನೆಯ ಗಾಳಿ, ತಣ್ಣನೆಯ ನೆರಳಿನಲ್ಲಿ ಇದ್ದಾಗ ಎಂತ ಸಂತೋಷ ಸಿಗುತ್ತೋ ಅಂತಹ ಸಂತೋಷ ಈ ಗೆಳೆತನದಲ್ಲಿ ಇದೆ. ಒಳ್ಳೆಯ ಗೆಳೆತನದಲ್ಲಿ ಸಂತೋಷ ಅಂತಕ್ಕಂಥ ಸಿಗುತ್ತೆ. ಜೀವನದ ಅನಂತ ದುರ್ಬರ ಬವಣೆ ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವೆನು. ಜೀವನದಲ್ಲಿ ಬರ್ತಕ್ಕಂತಹ ಅನಂತ, ಅನಂತ ಅಂದ್ರೆ ಹೆಚ್ಚು ಅಂತ, ಬಹಳ ಅಂತ, ಅನಂತ ಬಹಳ ಬಹಳ ಅಥವಾ ಹಲವಾರು ನೋವು ಮತ್ತೆ ಭವಣೆಗಳು, ಕಷ್ಟಗಳು, ಕಾವುಗಳು, ಕಷ್ಟ ಮತ್ತು ನೋವುಗಳು ಮೌನದಲ್ಲಿ ನುಂಗಿರುವೆನು. ಜೀವನದಲ್ಲಿ ಬಂದಿರತಕ್ಕಂಥ ಎಷ್ಟೋ ಕಷ್ಟ ನಷ್ಟಗಳನ್ನೆಲ್ಲವನ್ನು ನಾನು ಮೌನವಾಗಿ ಸಹಿಸಿಕೊಂಡಿದ್ದೀನಿ. ಯಾಕೆ ಆ ಸಹಿಸಿಕೊಳ್ತಕ್ಕಂಥ ಶಕ್ತಿ ಬಂದಿದ್ದು ಎಲ್ಲಿಂದ? ಗೆಳೆತನದಿಂದ. ಅಂದ್ರೆ ಎಂತಹ ಸಂದರ್ಭದಲ್ಲಿ ಕೂಡ ಗೆಳೆಯರು ಏನ್ ಮಾಡ್ತಾರೆ, ಆ ಮನಸ್ಸಿಗೆ ಸಂತೋಷವನ್ನ ಕೊಡ್ತಕ್ಕಂಥ ಧೈರ್ಯವನ್ನು ತುಂಬುತ್ತಾರೆ. ಕಷ್ಟದಲ್ಲಿ ಕೈ ಹಿಡಿತಕ್ಕಂಥದ್ದು ಅಂತ. ಅವನೇ ದುಡ್ಡು ಕೊಟ್ಟರು ಮಾತ್ರ ಗೆಳೆಯ ಅಲ್ಲ, ದುಡ್ಡಿಗಿಂತ ಮಿಗಿಲಾದಂತಹ ಮಾತುಗಳಿಂದ ಸಂತೋಷವನ್ನು ಉಂಟು ಮಾಡ್ತಕ್ಕಂಥವನು, ಧೈರ್ಯವನ್ನು ಕೊಡ್ತಕ್ಕಂಥವನು ನಿಜವಾದ ಗೆಳೆಯ. ಆ ಗೆಳೆತನವೇ ಇಹಲೋಕಕ್ಕಿರುವ ಅಮೃತ. ಭೂಲೋಕದಲ್ಲಿ ಅಮೃತ ಇಲ್ಲ, ಇದೆಯಾ? ಇದ್ರೆ ಅದು ಗೆಳೆತನ. ಸ್ವರ್ಗಲೋಕದಲ್ಲಿ ಅಲ್ಲೆಲ್ಲ ಇತ್ತಂತೆ. ದೇವಾನು ದೇವತೆಗಳು ರಾಕ್ಷಸರು ಸಮುದ್ರ ಮಥನ ಮಾಡುವಾಗ ಹುಟ್ಟಿಕೊಂಡಂತಹ ಒಂದು 14 ಅಮೂಲ್ಯ ವಸ್ತುಗಳು ಉಟ್ಕೊಳ್ತಾರೆ. ಸಮುದ್ರ ಮಥನ ಕಾಲದಲ್ಲಿ 14 ಅಮೂಲ್ಯ ವಸ್ತುಗಳು ಉಟ್ಕೊಳ್ತಾರೆ. ಆ 14 ವಸ್ತುಗಳಲ್ಲಿ ಈ ಅಮೃತನೂ ಒಂದು. ಅದನ್ನ ದೇವತೆಗಳೆಲ್ಲ ಕುಡಿದ್ಬಿಟ್ಟು, ರಾಕ್ಷಸರಿಗೆ ಸಿಗದಂಗೆ ಹೇಗೋ ದೇವತೆಗಳೆಲ್ಲ ಕುಡಿದಾಕ. ಹಸಿವು, ನೀರಡಿಕೆ, ಅವರಿಗೆ ವಯಸ್ಸೇ ಆಗಲ್ಲ. ಆ ರೀತಿ ಸದಾ ಸಂತೋಷದಿಂದ ಇರ್ತಾರೆ, ಸಾವೇ ಇರೋದಿಲ್ಲ. ಹಾಗಾಗಿ ದೇವಾನು ದೇವತೆಗಳು ಆ ಅಮೃತವನ್ನ ಸೇವಿಸಿದ್ರು. ಹಾಗೆ ಇಹಲೋಕ ಅಂದ್ರೆ ಭೂಲೋಕ. ಭೂಲೋಕದಲ್ಲಿ ಅಮೃತ ಅನ್ನೋದಿದ್ರೆ ಯಾವ್ದದು? ಗೆಳೆತನ. ಆ ಗೆಳೆತನವೇ ಭೂಲೋಕದಲ್ಲಿ ಇರ್ತಕ್ಕಂಥ ಅಮೃತ. ಅದನ್ನುಳಿದಾಗ ಏನಿಹುದು ಜೀವನ್ಮೃತ. ಆ ಗೆಳೆತನನೇ ಇಲ್ಲ ಅಂತಂದ್ರೆ, ಗೆಳೆಯರೇ ಇಲ್ಲ ಅಂತಂದ್ರೆ ಬದುಕಿದ್ದು ಸತ್ತ ಹಾಗೆ. ಜೀವನ್ ಮೃತ, ಅವನಿಗೆ ಜೀವ ಇದ್ದು ಸತ್ತ ಹಂಗೆ ಅಂತ. ಅದಕ್ಕಾಗಿದೆ ಗೆಳೆತನ ಅಂತಕ್ಕಂಥದ್ದು ಇರ್ಬೇಕು. ಅದು ಒಳ್ಳೆಯ ಗೆಳೆತನ ಇರ್ಬೇಕು. ಇಲ್ಲ ಅಂತಂದ್ರೆ ಬದುಕಿದ್ದು ಸತ್ತ ಹಾಗೆ. ಅರ್ಥ ಆಗುತ್ತಲ್ಲ? ಇಷ್ಟಿರ್ಲಿ, ಉಳಿದಿದ್ದು ನಾಳೆ ನೋಡೋಣ. ಈಗ ಈ ಪದ್ಯ ಭಾಗದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪದ್ಯ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನೋಡೋಣ. ಈ ಗೆಳೆತನಕ್ಕೆ ವಿಶೇಷವಾದಂತಹ ವ್ಯಕ್ತಿತ್ವ ಕೂಡ ಇದೆ ಅಲ್ವಾ? ಈಗ ನಾನು ಪುಸ್ತಕ ಮುಚ್ಚಿಡಿ, ಕೇಳಿದವ್ರು ಮಾತ್ರ ಉತ್ತರ ಹೇಳ್ಬೇಕು. ಕೇಳಿದವ್ರು ಮಾತ್ರ ಉತ್ತರ ಕೊಡ್ಬೇಕಾಗುತ್ತೆ. ಇದೆಲ್ಲ ಬರ್ತಿರೋದು ಈಗಲ್ವಾ? ಈ ಕಡೆ ಇದು ನೋಡಿ, ಗೆಳೆತನ ಪ್ರತಿಭಾಗನ ಬರೆದಂತ ಕವಿ ಚನ್ನವೀರ ಕಣವಿಯರು. ಈ ಚನ್ನವೀರ ಕಣವಿಯ ಕವಿ ಯಾವ ಇಸವಿಯಲ್ಲಿ ಜನಿಸಿದರು? 1928. ಈ ಚನ್ನವೀರ ಕಣವಿಯವರು 1928ರಲ್ಲಿ ಎಲ್ಲಿ ಜನಿಸಿದ್ರು? ಗದಗ ಜಿಲ್ಲೆ ಅಂಬಳ ಗ್ರಾಮದಲ್ಲಿ ಜನಿಸಿದ್ರು. ಹಿಂಗ ಸಾಮೂಹಿಕವಾಗಿ ಟೀಕೆ ಹೊಡಿಬಾರ್ದು, ಹೇಳಿದ್ರೆ ಮಾತ್ರ ಉತ್ತರ ಕೊಡಬೇಕು. ಗೊತ್ತಾಯ್ತಲ್ಲ? ಓಕೆ.
ಈ ಚನ್ನವೀರ ಕಣಿವೆಯವರು ಬರೆದಿರ್ತಕ್ಕಂತಹ ಕೃತಿಗಳ ಹೆಸರನ್ನ ಹೇಳು. ಕೃತಿಗಳ ಹೆಸರನ್ನ ಹೇಳಪ್ಪ ಪ್ರಶಾಂತ್. ಆಕಾಶ ಬುಟ್ಟಿ, ಆಕಾಶನ ಬುಟ್ಟಿ ಅಲ್ಲ, ಆಕಾಶ ಬುಟ್ಟಿ. ಗುಡ್. ಭಾವಜಿ. ನೆಕ್ಸ್ಟ್ ದೀಪದಾರಿ. ದೀಪದ ಮತ್ತೆ ಇವು ಈ ಎಲ್ಲಾ ಸಾಹಿತ್ಯ ಕೃಷಿಗೆ ಚನ್ನವೀರ ಕಣಿವೆಯವರಿಗೆ ಪ್ರಶಸ್ತಿಗಳು ಸಿಕ್ಕಿವೆ. ಯಾವ ಪ್ರಶಸ್ತಿಗಳು ಸಿಕ್ಕಿದಾವೆ? ಕರ್ನಾಟಕ ಅಕಾಡೆಮಿ ಪ್ರಶಸ್ತಿ, ಆಮೇಲೆ ಕೇಂದ್ರ ಸಾಹಿತ್ಯ ಅಕಾಡೆಮಿ, ಆಮೇಲೆ ಹೀಗೆ ಅವರ ಸಾಹಿತ್ಯ ಕೃಷಿಗೆ ಹಲವಾರು ಪ್ರಶಸ್ತಿಗಳು ದೊರೆತಿದ್ದಾವೆ. ಈ ಗೆಳೆತನಕ್ಕೆ ಅತ್ಯಮೂಲ್ಯವಾಗಿರ್ತಕ್ಕಂತಹ ಒಂದು ಮೌಲ್ಯ ಇದೆ. ಚನ್ನವೀರ ಕಣಿವೆಯವರು ಗೆಳೆತನ ಅಂತಕ್ಕಂಥದಕ್ಕೆ ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ಇರ್ತಕ್ಕಂತಹ ಹಲವಾರು ಉದಾಹರಣೆಗಳನ್ನ ಕೊಡ್ತಾ ಇದ್ದಾರೆ. ಗೆಳೆತನಕ್ಕೆ ಯಾವ ಯಾವ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ? ಒಂದ್ ನಿಮಿಷ ಕೈ ಇಳಿಸಿ. ಲಾಸ್ಟ್ ಒಂದಿರಪ್ಪ. ಕೃಷ್ಣ ಸುಧಾಮ. ಗುಡ್. ಸುಧಾಮನಿಗೆ ಇರ್ತಕ್ಕಂಥ ಇನ್ನೊಂದು ಹೆಸರು ಕುಚೇಲ. ಕುಚೇಲ. ಗುಡ್. ಸುಧಾಮ ಅಥವಾ ಕುಚೇಲ. ಕೃಷ್ಣ, ಕುಚೇಲ ಅಥವಾ ಸುಧಾಮ. ಇನ್ನೊಂದು ಉದಾಹರಣೆ ಕರ್ಣ ಮತ್ತು ದುರ್ಯೋಧನ. ಗುಡ್. ಆಮೇಲೆ ಸಂಜ್ಞಾ ಬಾಳ್ಯ. ಅದಿಲ್ಲ ಪುಸ್ತಕದಲ್ಲಿ ಇಲ್ಲ. ಸಂಜ್ಞಾ ಮತ್ತು ಬಾಳ್ಯ ಅವರಿಬ್ರು ಬಾಲ್ಯ ಸ್ನೇಹಿತರು, ಒಳ್ಳೆ ಆಪ್ತ ಮಿತ್ರರು. ಮತ್ತೆ ಚಂದನದಾಸ. ಚಂದನದಾಸ ಮತ್ತು ಅಮಾತ್ಯ ರಾಕ್ಷಸ. ಇವೆರಡು ಕಥೆ ಇನ್ನೊಂದಿನ ಹೇಳ್ತೇನೆ. ಚಂದನದಾಸ ಮತ್ತು ಅಮಾತ್ಯ ರಾಕ್ಷಸ ಅಧ್ಯಾಯ ಈಗ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಮೊದಲನೇ ಒಂದು ಚರಣ ಆಯ್ತು ಅಲ್ವಾ? ಈ ಮೊದಲನೇ ಚರಣದಲ್ಲಿ ಕವಿ ಚನ್ನವೀರ ಕಣಿವೆ ಅವರು ಏನು ಹೇಳಿದ್ದಾರೆ? ಯಾರನ್ನ ಒಬ್ರು ಹೇಳು. ಹೇಳಪ್ಪ. ಇದೆ ಗೆಳೆತನದಲ್ಲಿ ಯಾವುದೇ ಮೇಲು ಕೀಳಂತ ಇಲ್ಲ ಸರ್. ಭೇದ ಭಾವ ಇಲ್ಲ ಸರ್. ಓಕೆ. ಆ ಕೀಳು ಆ ಜೊತೆ ಈ ಜೊತೆ ಅಂತ ಇಲ್ಲ ಸರ್. ಮೊದಲನೇ ಚರಣದಲ್ಲಿ ಏನ್ ಹೇಳಿದ್ದಾರೆ? ಗೆಳೆತನ ಹೇಗಿದೆ ಅಂತಕ್ಕಂಥದ್ದು ಹೇಳಿದ್ದಾರೆ ಅಲ್ವಾ? ಹೇಳಪ್ಪ ನೋಡೋಣ. ಗೆಳೆತನ ವಿಶಾಲವಾಗಿರುತ್ತದೆ. ಅದು ಆಲದ ಮರದ ತರ ಇರ್ತದೆ, ವಿಶಾಲವಾಗಿ. ಮತ್ತೆ ಯಾವ್ದೇ ಮೇಲು ಕೀಲಿ ಇಲ್ಲ. ಮತ್ತೆ ಇದು ಗೆಳೆತನ ಮೇಲು ಕೀಳೆಂಬ ಭಾವನೆ ಇರೋದಿಲ್ಲ. ಅದು ವಿಶಾಲವಾದ ಆಲದ ಮರ ಇದ್ದ ಹಾಗೆ ಅದರ ತಣ್ಣನೆಯ ಬೆಳಕಿನೊಂದಿಗೆ ತಣ್ಣನೆಯ ತಂಬೆಳಲು, ತಣ್ಣನೆಯ ತಂಪಾದ ನೆರಳು, ಆ ನೆರಳಿನಲ್ಲಿ ಇದ್ದಂತಹ ಅನುಭವ ಆಗುತ್ತದೆ ಅಂತೇಳಿ ತಿಳಿಸ್ತಾರೆ. ಮೊದಲ ಅರ್ಥ ಆಗಿದೆ ಅಂತ ಕಡಿಮೆ. ಈಗ ಹೋಮ್ವರ್ಕ್ ಬರ್ಕೊಳ್ಳಿ. ಬೇಗ ಒಂದು ಬರ್ಕೊಳ್ಳಿ ಹೋಮ್ವರ್ಕ್. ಗೆಳೆತನದಲ್ಲಿ ಎಂತಹ ದುರ್ಗುಣಗಳಿಲ್ಲ ಎಂದು ಕವಿ ಹೇಳಿದ್ದಾರೆ. ಬರ್ತಿರಲ್ಲ?